ಅನುದಿನದ ಆಹಾರ ಏಪ್ರಿಲ್ 20 ಸೋಮವಾರ. ಹರಿತವಾಗಿರುವುದು ಯೆಶಾಯ 41:15 ಇಗೋ, ನಾನು ನಿನ್ನನ್ನು ಮಸೆದ ಮೊನೆಹಲ್ಲಿನ ಹೊಸ ಅಂತಿಕುಂಟೆಯನ್ನಾಗಿ ಮಾಡಿದ್ದೇನೆ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿಗೈದು ಗುಡ್ಡಗಳನ್ನು ಒಟ್ಟು ಮಾಡುವೆ. ನಮ್ಮ ಕರ್ತನ ಈ ವಾಗ್ದಾನವು ಎಷ್ಟು ಅದ್ಭುತವಾಗಿದೆ. ಕರ್ತನು ನಮ್ಮನ್ನು ನೋಡಿದಾಗ ಆತನು ನಮ್ಮನ್ನು ಒಂದು ಹರಿತವಾದ ಆಯುಧದಂತೆ ಕಾಣುತ್ತಾನೆ. ಬೆಟ್ಟಗಳನ್ನು ಪುಡಿ ಮಾಡುವ ಮತ್ತು ಗುಡ್ಡಗಳನ್ನು ಒಟ್ಟಿನಂತೆ ಮಾಡುವ ಶಕ್ತಿಯುಳ್ಳ ಜನರನ್ನಾಗಿ ಆತನು ನಮ್ಮನ್ನು ನೋಡುತ್ತಾನೆ. ಒಬ್ಬ ವ್ಯಕ್ತಿಯು ಕೊಡಲಿನಿಂದ ಮರವನ್ನು ಕತ್ತರಿಸಲು ಬಯಸಿದರೆ ಅವನು ಮೊದಲು ಕೊಡಲಿಯು ಹರಿತವಾಗಿದೆಯೇ ಎಂದು ಪರೀಕ್ಷಿಸುತ್ತಾನೆ. ಅದು ಮೊಂಡಾಗಿದ್ದರೆ ಅವನ ಎಲ್ಲ ಶಕ್ತಿಯು ವ್ಯರ್ಥವಾಗುತ್ತದೆ ಮತ್ತು ಮರವನ್ನು ಕತ್ತರಿಸಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಲ್ಲಿ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸುವಾಗ ಮೊದಲು ಪ್ರಾರ್ಥಿಸಿ ನಂತರ ಕಾರ್ಯಪ್ರವೃತ್ತರಾದರೆ ಅದು ಯಶಸ್ವಿಯಾಗುವುದನ್ನು ನೀವು ಕಾಣುವಿರಿ. ಆದರೆ ಪ್ರಾರ್ಥನೆ ಇಲ್ಲದೆ ನೀವು ಅದನ್ನು ಪ್ರಯತ್ನಿಸಿದರೆ ಮೊಂಡಾದ ಕೊಡಲಿಯಿಂದ ಮರ ಕತ್ತರಿಸಲು ಪ್ರಯತ್ನಿಸುವವನಂತೆ ನೀವು ನಿರಾಶೆಯಿಂದ ಹಿಂತಿರುಗಬೇಕಾಗಬಹುದು. ಯಾಕಂದರೆ ಅಲ್ಲಿ ಯಾವುದೂ ಕೆಲಸ ಮಾಡುವುದಿಲ್ಲ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಲು ಹೋಗುತ್ತೀರಿ ಎಂದು ಭಾವಿಸೋಣ. ನೀವು ಬಸ್ಸಿನಲ್ಲಿ ಅವರ ಮನೆಗೆ ಹೋಗುತ್ತೀರಿ. ಆದರೆ ಅವರು ಆಗ ತಾನೇ ಹೊರಗೆ ಹೋಗಿದ್ದಾರೆ ಎಂಬ ವಿಷಯ ತಿಳಿಯುತ್ತದೆ. ಆದ್ದರಿಂದ ನೀವು ಸಂಜೆ ಮತ್ತೆ ಬರುತ್ತೀರಿ. ಹಲವಾರು ಪ್ರಯತ್ನಗಳ ನಂತರವೂ ನಿಮಗೆ ಅವರನ್ನು ಭೇಟಿ ಮಾಡಲು ಸಾಧ್ಯವಾಗದಿದ್ದರೆ ನೀವು ಏನು ಮಾಡಬೇಕು? ನೀವು ಮಾಡಬೇಕಾದ ಒಂದೇ ಒಂದು ಕೆಲಸವೇನೆಂದರೆ ಮಂಡಿಯೂರಿ ಪ್ರಾರ್ಥಿಸುವುದು. ಓ ಕರ್ತನೇ, ನಾನು ಈ ವ್ಯಕ್ತಿಯನ್ನು ಭೇಟಿಯ ಮಾಡಲು ಪ್ರಯತ್ನಿಸುತ್ತೇನೆ. ಇಲ್ಲಿಯವರೆಗೂ ನಾನು ಪ್ರಾರ್ಥನೆ ಇಲ್ಲದೆ ಪ್ರಯತ್ನಿಸಿದೆ. ಆದ್ದರಿಂದ ನನಗೆ ಅವರನ್ನು ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ. ಈಗ ದಯವಿಟ್ಟು ನೀವೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿರಿ ಮತ್ತು ಅವರನ್ನು ಭೇಟಿ ಮಾಡಲು ನನಗೆ ಸಹಾಯ ಮಾಡಿರಿ ಎಂದು ಕೇಳಿರಿ. ಆಗ ನೀವು ಯಾರನ್ನು ಹುಡುಕುತ್ತಿದ್ದೀರೋ ಅದೇ ವ್ಯಕ್ತಿಯೇ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆಗೆ ಬರುವುದನ್ನು ನೀವು ಕಾಣಬಹುದು. ಮೊಂಡಾದ ಕೊಡಲಿಯಿಂದ ಮರ ಕತ್ತರಿಸುವುದಕ್ಕೂ ಮತ್ತು ಹರಿತವಾದ ಕೊಡಲಿಯಿಂದ ಮರ ಕತ್ತರಿಸುವುದಕ್ಕೂ ಇರುವ ವ್ಯತ್ಯಾಸ ಇದೇ ಆಗಿದೆ. ಕರ್ತನ ಪಾದದ ಬಳಿ ಕಾಯುವ ಮೂಲಕ ನಿಮ್ಮ ಆತ್ಮೀಕ ಜೀವನವನ್ನು ಹರಿತಗೊಳಿಸಿಕೊಳ್ಳಿರಿ. ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ತಿದ್ದಿಕೊಳ್ಳಬೇಕಾದದ್ದನ್ನು ತಿದ್ದಿಕೊಳ್ಳಲು ಸಮಯವನ್ನು ಮೀಸಲಿಡಿ ಹಾಗೂ ಕರ್ತನಿಗಾಗಿ ಕಾಯುತ್ತೀರಿ. ನಮ್ಮ ಸತ್ಯವೇದವು ಹೇಳುತ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಲಲರು. ಯೆಶಾಯ 40:31 ಕೆಲವೊಮ್ಮೆ ನಮ್ಮ ದೇಹಗಳು ದಣಿಯಬಹುದು. ನಾವು ಅಶಕ್ತರಾಗಿ ಪ್ರಾರ್ಥಿಸಲು ಸಾಧ್ಯವಿಲ್ಲದಂತೆ ಅನಿಸಬಹುದು. ಅಂಥ ಕ್ಷಣಗಳಲ್ಲಿ ಮೊಂಡಾದ ಕೊಡಲಿಯಂತೆ ಇರಬೇಡಿರಿ. ಪ್ರಿಯ ದೇವ ಮಕ್ಕಳೇ, ನಿಮಗೆ ಪ್ರಾರ್ಥಿಸಲು ಸಾಧ್ಯವಿಲ್ಲ ಎಂದು ಅನಿಸಿದಾಗಲೂ ಕರ್ತನನ್ನು ಸ್ತುತಿಸಲು ಪ್ರಾರಂಭಿಸಿ. ಸೌಮ್ಯವಾಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡಿ ಆತನನ್ನು ಮಹಿಮೆಪಡಿಸಿರಿ. ಆಗ ಕರ್ತನು ನಿಮಗೆ ಹೊಸ ಹೃದಯವನ್ನು ನೀಡುವನು ಮತ್ತು ನಿಮ್ಮೊಳಗೆ ಹೊಸ ಆತ್ಮವನ್ನು ಇರಿಸುವನು.
ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಏಜ್ಕೆಲ 36:26. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. 2 ಕೊರಿಂಥ 5:17. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಸಮುವೇಲನು 9, 10 ಮತ್ತು 11 ಅಧ್ಯಾಯಗಳು. ಸಂಜೆ ಲೂಕನು 15ನೇ ಅಧ್ಯಾಯ 11-32 ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.